26ರಂದು ರಥೋತ್ಸವ ಜರುಗೋದ್ರಿಂದ ಜನರಲ್ಲಿ ಗೊಂದಲ ಆಗಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ತಮ್ಮಗಳ ಮೂಲಕ ಭಕ್ತಾದಿಗಳಿಗೆ ಒಂದು ವಿಷಯ ಹೋಗಲಿ ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದೀವಿ. ನಮ್ಮ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರು 16ನೇ ಶತಮಾನದ ಖಾಜಾ ಬಂದಾ ನವಾಜ್ ಅವರ ಮತ್ತು ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಒಂದು ಅವಿನಾರವಾದ ಸಂಬಂಧ ಇರೋದ್ರಿಂದ ಭಾವೈಕ್ಯತೆ ಮೆರೆದಂಥ ಏಕೈಕ ಮಠ ಈ ಭಾಗದಲ್ಲಿ ಅಂದರೆ ಶ್ರೀ ಶಿವಲಿಂಗೇಶ್ವರರ ಮಠ. ಅಂದು 1ನೇ ತಾರೀಕು ಬೆಳಗಿನ ಜಾವ 5:45 ಕಾಲಕ್ಕೆ ಶ್ರೀಮಠದಿಂದ ಪೂಜ್ಯರು ಪಲ್ಲಕ್ಕಿಯಲ್ಲಿ ಆರೂಢರಾಗಿ ಸುಮಾರು 25ರಿಂದ 35 ಪುರಂದರೊಂದಿಗೆ ಭಾಜಿ ಭಜಂತ್ರಿ ವಾದ್ಯದೊಂದಿಗೆ ಉಚ್ಚಾಯಿ ಸ್ಥಾನಕ್ಕೆ ಆಗಮಿಸಿ ಅವತ್ತಿನ ಬೆಳಗಿನ ಜಾವದಲ್ಲಿ ಉಚ್ಚಾಯಿ ಜರುಗುವುದು. ತದಾದ ನಂತರ ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ. ನಾವು ಹಿಂದಿನಿಂದ ಕಾಲದಲ್ಲಿ ಕೂಡ ನಮ್ಮ ಮಠದಿಂದ 8 ಗಂಟೆಗೆ ರಥೋತ್ಸವ ನಾವು ಮಾಡಿರ್ತೀವಿ. ಹೋದ ವರ್ಷದಲ್ಲಿ ಬಹಳಷ್ಟು ಜನಗಳಿದ್ದರಿಂದ ನೂಕುನುಗ್ಗಲವಾಗಿ ರಥೋತ್ಸವ ಹೋಗುವಂಥ ಸಂದರ್ಭದಲ್ಲಿ ಕೆಲವರು ನೀರಿನ ಗಾಳಿಯಲ್ಲಿ ಕೂಡ ಸಿಲುಕಿಕೊಂಡು ಕಾಲು ಕಟ್ಟಾಯಿತು. ನಂತರ 6 ತಿಂಗಳಾದ ನಂತರ ಅವರು ಸಾವನ್ನು ಕೂಡ ಅಪ್ಪಿದ್ದಾರೆ. ಇದನ್ನೆಲ್ಲ ಒಂದು ಸುವ್ಯವಸ್ಥಿತವಾಗಿ ಆಗಬೇಕು ಅನ್ನುವ ಹಿತದೃಷ್ಟಿಯಿಂದ ಗ್ರಾಮದಲ್ಲಿ ರಾಮರಾಜ್ಯ ಅಂದರೆ ಒಬ್ಬ ಹೆಣ್ಣು ಮಗಳು ರಾತ್ರಿ ಅವರು ಎಲ್ಲಿ ಬೇಕಾದ್ರೂ ಫ್ರೀಯಾಗಿ ಅಡ್ಡಾಡ್ಬೋದು ರಾಮನ ಕಾಲದಲ್ಲಿ. ಮತ್ತು ಎಲ್ಲಿ ನೋಡಿದರಲ್ಲಿ ಬಡತನ ಅನ್ನೋದಿಲ್ಲ, ದುರ್ಭಿಕ್ಷೆ ಅನ್ನೋದಿಲ್ಲ, ರೋಗ ರುಜಿನಗಳು ಇಲ್ಲ ಅಂತ ಒಂದು ಆಡಳಿತವನ್ನು ಕೊಟ್ಟಂಥ ರಾಮನು ಆ ರೀತಿಯಾಗಿರ್ತಕ್ಕಂಥ ಗಾಂಧೀಜಿಯವರು ಆ ರೀತಿಯಾಗಿರ್ತಕ್ಕಂಥ ಒಂದು ರಾಜ್ಯವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ. ಹಾಗೆಯೇ ಈ ರಾಮಾಯಣ ಅಂತಕ್ಕಂಥದ್ದು ಧರ್ಮ ಉಳಿಸೋದಕ್ಕಾಗಿ ಶ್ರೀಮಾನ್ ವಿಷ್ಣು ರಾಮನ ಅವತಾರಿಯಾಗಿ ಬಂದುಬಿಟ್ಟು ಅಣ್ಣ ತಮ್ಮಯಾಗಿರಬೇಕು ಮತ್ತು ತಂದೆ ತಾಯಿ ಮಾತನ್ನು ಅಣ್ಣ ತಮ್ಮಗಳು ಯಾವ ರೀತಿಯಾಗಿ ನೆರವೇರಿಸಬೇಕು